ನಾವಾಗಲೇ ಮಾತನಾಡಿದ ಹಾಗೆ ವೈದ್ಯಕೀಯ ಕ್ಷೇತ್ರ ಎಷ್ಟು ವೇಗವಾಗಿ ಬೆಳೆದಿದೆ ಅಂತಂದರೆ ಕೇವಲ ಒಬ್ಬರಿಂದ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಜನ ಏನು ಮಾಡಬೇಕು ಇದಕ್ಕೆ ಅಂತ ಹೇಳ್ತೀರಾ ನೀವು? ಈಗ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾಕೆ ಪಾಶ್ಚಾತ್ಯರನ್ನೇ ಅನುಕರಣೆ ಮಾಡಬೇಕು? ನಮ್ಮ ದೇಶದಲ್ಲಿ ಎಲ್ಲ ವೈದ್ಯಕೀಯ ವಿಜ್ಞಾನಗಳು ಹುಟ್ಟಿಕೊಂಡದ್ದು ನಮ್ಮಲ್ಲಿ. ಆಯುರ್ವೇದ, ಸಿದ್ಧ, ಯುನಾನಿ, ಈವನ್ ಹೋಮಿಯೋಪತಿ ಹುಟ್ಟಿದ ಜರ್ಮನಿಯಲ್ಲಾದರೂ ಬೆಳೆದದ್ದು ನಮ್ಮ ದೇಶದಲ್ಲಿ. ಇದೆಲ್ಲ ಸಾಧ್ಯ ಆಯಿತು ಯಾಕೆ ಅಂದರೆ ಆ ಕಾಲದಲ್ಲಿ ರಾಜ ಮಹಾರಾಜರಿಂದ ಅದಕ್ಕೆ ಪ್ರೋತ್ಸಾಹ ಇತ್ತು. ಒಮ್ಮೆ ಬ್ರಿಟಿಷರು ಬಂದ ನಂತರ ಇದನ್ನೆಲ್ಲ ಕೊಂದರು. ಕಡೆಗೆ ಖಾಲಿ ಕೆಮಿಕಲ್ ಮೆಡಿಸಿನ್ಸಿಗೆ, ಯಾಕೆಂದರೆ ಅದು ಪಾಶ್ಚಾತ್ಯರಿಂದ ಬಂದದ್ದು. ಅದನ್ನು ನಾವು ಮಾಡರ್ನ್ ಮೆಡಿಸಿನ್ ಅಂತ ಕರೀತೀವಿ. ಮಾಡರ್ನಿಟಿ ಅಂದರೆ ಏನು? ಅಮೇರಿಕದಿಂದ ಬಂದದ್ದು, ಇಂಗ್ಲೆಂಡಿಂದ ಬಂದ ಮಾಡರ್ನ್ ಅಲ್ಲ. ನಮ್ಮ ಆ್ಯಂಟಿಕ್ವಿಟಿಯಿಂದಲೇ ನಾವು ಮಾಡರ್ನಿಟಿ ಮಾಡಬೇಕು. ಅವರೇನು ಮಾಡಿದ್ದು, ಅವರದ್ದು ಹಾಗೆ ನಮ್ಮಿಂದ ಕಡೆಗಿತ್ತದು. ಅದನ್ನು ಅವರು ಸರಿ ಮಾಡ್ತಾ ಮಾಡ್ತಾ ಟೆಕ್ನಾಲಜಿ ಎಲ್ಲ ಸೇರಿಸಿ ಏನೇನೆಲ್ಲ ಹೇಳಿ ನಾವು ಮಾಡರ್ನ್ ಅಂತ ಹೇಳ್ತಾರೆ. ಆ ವಿಜ್ಞಾನವೇ ಈಗ ತಪ್ಪು ಅಂತ ಗೊತ್ತಾಗಿದೆ ನಮಗೆ. ಆ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮದಕ್ಕೆ ಯಾಕೆ ಪ್ರೋತ್ಸಾಹ ಕೊಡಬಾರ್ದು? 65 ವರ್ಷದಲ್ಲಿ ನಮ್ಮದಕ್ಕೆ ಪ್ರೋತ್ಸಾಹ ಕೊಟ್ಟವರಿಲ್ಲ. ಈಗ ಅಮೇರಿಕದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ 4 ವರ್ಷದಲ್ಲಿ 6 ತಿಂಗಳು ಆಲ್ಟರ್ನೇಟ್ ಮೆಡಿಸಿನ್ಸ್ ಕಲಿಸ್ತಾರೆ ಮೆಡಿಕಲ್ ಕಾಲೇಜಿನಲ್ಲಿ. ಭಾರತದಲ್ಲಿ 1 ದಿವಸ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಾನೂನಿಲ್ಲ. ನಾನು ವೈಸ್ ಚಾನ್ಸಲರ್ ಆಗಿರುವಾಗ ನಾನೊಂದು ಆಯುರ್ವೇದಿಕ್ ಡಿಪ್ಲೊಮಾ ಫಾರ್ MBBS ಡಾಕ್ಟರ್ಸ್ ಅಂತ ಮಾಡಿದೆ. ಗವರ್ಮೆಂಟಿಗೆ ಬರೆದೆ, ನಮ್ಮ ಎಲ್ಲ ಫಂಡಿಂಗ್ ಏಜೆನ್ಸಿ ಬರೆದೆ, ನಿಮ್ಮದೇನಾದರೂ ಒಬ್ಜೆಕ್ಷನ್ ಇದ್ರೆ ಈಗ ಹೇಳಿ ಅಂತ. ಯಾರೂ ಹೊರಡಿಲ್ಲ. ಪುನಃ 3 ತಿಂಗಳು ಬಿಟ್ಟು ಬರದೆ, ಯಾರೂ ಬರೀಲಿಲ್ಲ. ನಾನು ಕೋರ್ಸ್ ಶುರು ಮಾಡಿದೆ. ನಾವು 6 ಸ್ಟೂಡೆಂಟ್ಸ್ ತೆಕ್ಕೊಂಡೆವು, ಎಲ್ಲ ಭೂಲೋಕದಿಂದ ಸಿಲೆಕ್ಷನ್, ಯಾರಿಗೂ ಫೀಸ್ ಇಲ್ಲ ಧರ್ಮಕ್ಕೆ. ಇದಕ್ಕೆ ಯೂನಿವರ್ಸಿಟಿಯವರು 15 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಎಲ್ಲ ಮಾಡಿ ಹುಡುಗರು 1 ವರ್ಷ ಪರೀಕ್ಷೆ ಆದ ನಂತರ ನನ್ನ ಮೇಲೆ ಒಬ್ಬ ಕೇಸ್ ಮಾಡಿದೆ ಹೈಕೋರ್ಟ್ನಲ್ಲಿ. ಯಾರು? ಆಯುರ್ವೇದ ಕೌನ್ಸಿಲ್ನ ಚೇರ್ಮನ್. ಏನು ಅಂದರೆ, ಇವರು ಪಂಜಾಬ್ ಹೈಕೋರ್ಟ್ನ ಒಂದು ಜಡ್ಜ್ಮೆಂಟ್ 1948ನಲ್ಲಿ ಆಯುರ್ವೇದವನ್ನು ಎಲ್ಲೋಪತಿಯೊಟ್ಟಿಗೆ ಮಿಕ್ಸ್ ಮಾಡ್ತಾರೆ, ಇದು ಇಲ್ಲೀಗಲ್ ಅಂತ. ನಾನು ನಮ್ಮ ವಕೀಲರಿಗೆ ಹೇಳಿದೆ, ನೋಡಿ ಸ್ವಾಮಿ, ಎಲ್ಲೋಪತಿ ಅಂದರೆ ವೆಸ್ಟರ್ನ್ ಮೆಡಿಸಿನ್ ಅಲ್ಲ. ಎಲ್ಲೋ ಅಂದರೆ ಎಗೇನ್ಸ್ಟ್, ಪತಿ ಅಂದರೆ ಡಿಸೀಸ್. ಆಯುರ್ವೇದ ಕೂಡ ಎಲ್ಲೋಪತಿ. ಹೋಗಿ ಅವನಿಗೆ ಹೇಳಿ ಕೋರ್ಟ್ನಲ್ಲಿ, ಆ ಜಡ್ಜರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಆಯುರ್ವೇದ ಇಸ್ ಆಲ್ಸೋ ಎಲ್ಲೋಪತಿ, ಏನು ಮಿಕ್ಸ್ ಮಾಡಲಿಲ್ಲ, ಆ 1948 ಜಡ್ಜ್ಮೆಂಟ್ ಸರಿಯಲ್ಲ ಅಂತ ಹೇಳಿ. ಅಯ್ಯೋ ಸರ್, ನನಗೆಲ್ಲ ನೆಗಾಡ್ತಾರೆ ಸರ್. ನಾನು ಹೇಳಿದೆ, ಓಕೆ, ನಾನು ಹೋಗಿ ಹೇಳ್ತೇನೆ, ನಿಮಗಾಗೋದಿಲ್ಲ, LLB ಬೇಕು ಸರ್ ಹೈಕೋರ್ಟ್ನಲ್ಲಿ ಮಾತಾಡಲಿಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಅದು ಮಾತಾಡ್ಬೋದು ಅಂತ. ಸರಿ ಹೋದ್ವಿ ಹೇಳಿದ್ದ. ಆ ಜಡ್ಜರಿಗೆ ಏನೋ ನಮ್ಮ ಯೂನಿವರ್ಸಿಟಿ ಮೇಲೆ ಕೋಪ ಇತ್ತು, ಅವ್ರ ಮಗಳು ಪಾಸ್ ಆಗಲಿಲ್ಲ ಅಂತ. ಸರಿ, ಅವರು ಸರಿ ಬರೆದ್ರು, ಇದು ಭಾಳ ಅನ್ಯಾಯ, ಇದನ್ನು ಕೂಡಲೇ ನಿಲ್ಲಿಸಿ, ಒಂದೊಂದು ಹುಡುಗರಿಗೆ 50 ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ಕೊಡಬೇಕು ಅಂತ. ನೋಡಿ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆವಾಗ ಒಬ್ಬರು ಒಳ್ಳೆಯ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದರು, ಚೀಫ್ ಜಸ್ಟಿಸ್ ವೆಂಕಟಾಚಲಯ ಅಂತ. ಅವರು ನನ್ನ ಕರೆದ್ರು, ಡಾಕ್ಟ್ರೇ, ಈ ಜಡ್ಜ್ಮೆಂಟ್ ಸರಿ ಇಲ್ಲ, ನೀವು ಸುಪ್ರೀಂ ಕೋರ್ಟಿಗೆ ಬನ್ನಿ, ನಾನು ಅದನ್ನು ಸರಿ ಮಾಡಿಸ್ತೇನೆ ಅಂತ. ಅಷ್ಟೊತ್ತಿಗೆ ನಾನು ರಿಟೈರ್ ಆಗಿದ್ದೆ. ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ಒಂದು ವಕೀಲರು ಶ್ವಾಸ ಬಿಟ್ಟರೆ 1 ಲಕ್ಷ ರೂಪಾಯಿ ಕೊಡಬೇಕು. ಅವ್ರು ಮಾತಾಡಿದರೆ 2 ಲಕ್ಷ ಆಗೋದು. ನಾನು ಹೇಳಿದೆ, ನನ್ನಿಂದ ಸಾಧ್ಯ ಇಲ್ಲ ಸರ್. ಅವರೇನು ಹೇಳಿದರು, ಇಲ್ಲಿ ಒಂದು ದೊಡ್ಡ ಒಳ್ಳೆ ವಕೀಲರಿದ್ದಾರೆ, ಪರಾಸರ ನನ್ನ ಕಂಪನಿ ಅಂತ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ ಅವ್ರ ಆಶೆಯಲ್ಲಿ. ನೀವು ಡೆಲ್ಲಿಗೆ ಬಂದು ಅವರನ್ನು ಪರೀಕ್ಷೆ ಮಾಡಿ, ಮತ್ತು ಅವ್ರು ನಿಮಗೆ ಧರ್ಮಕ್ಕೆ ಕೊಡ್ತಾರೆ ಅಂತ. ಸರಿ, ನಾನು ಡೆಲ್ಲಿಗೆ ಹೋದೆ, ಅವ್ರನ್ನ ಪರೀಕ್ಷೆ ಮಾಡಿದೆ. ಅವ್ರು ಹೇಳಿದ್ರು, ನೀವು ಬಲ್ಲಿ ಡಾಕ್ಟ್ರಿ, ಎಂಥದ್ದು ಬೇಕಿದ್ರೆ ನಾನು ಧರ್ಮ ಕೊಡ್ತೇನೆ ಅಂತ. ಅಷ್ಟೊತ್ತಿಗೆ ನಾನು ರಿಟೈರೆಲ್ಲ ಆಗಿದೆ, ಮತ್ತು ಡೆಲ್ಲಿಗೆ ಹೋಗ್ಲಿಕ್ಕೆ ಯಾರು ಖರ್ಚು ಕೊಡ್ತಾರೆ? 25,000 ರೂಪಾಯಿ ಹೋಗಬೇಕು ಹೋಗಿ ಬರಲಿಕ್ಕೆ. ಸೊ ನನಗೆ ಸಾಕಾಯಿತು, ಅಲ್ಲಿಗೆ ಬಿಟ್ಟಿದ್ದೇನೆ ಅದು ಈಗ. ಆದರೆ ಅದನ್ನು ಯಾವಾಗಲೂ ರಿವೈವ್ ಮಾಡ್ಬೋದು, ಯಾಕೆಂದರೆ ಆ ಜಡ್ಜ್ಮೆಂಟಿಗೆ ಅರ್ಥನೇ ಇಲ್ಲ. ಎಲ್ಲೋಪತಿ ಅಂದರೆ ಆಯುರ್ವೇದ ಕೂಡ ಎಲ್ಲೋಪತಿ, ಹೋಮಿಯೋಪತಿ ಅನ್ನೊಂದು ಬಿಟ್ಟರೆ ಬಾರಿ ಎಲ್ಲ ಎಲ್ಲೋಪತಿ. ನೀವು ಸಾಕಷ್ಟು ಯೂನಿವರ್ಸಿಟಿಗಳಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತೀರಾ, ಈಗಲೂ ಕೂಡ ಹೋಗ್ತಾ ಇದ್ದೀರಾ. ಅಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ನೀವು ಈ ರೀತಿಯಾದಂತಹ ಜಾಗೃತಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ಟೀಚ್ ಮಾಡಿದಾಗ ಅವರು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ನಿಮಗೆ ಕೊಟ್ಟಿದ್ದಾರೆ? ಸ್ಟೂಡೆಂಟ್ಸ್ ಎಲ್ಲ ಬದಲಾಗ್ತಾರೆ. ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಕಲೀಲಿಕ್ಕೆ. ಅದಲ್ಲ, ಪರದೇಶದಲ್ಲಿ ಈಗ ಇದು ಅವೇರ್ನೆಸ್ ಬಂದಿದೆ. ನನ್ನನ್ನು ಮೊನ್ನೆ ಅಮೆರಿಕಕ್ಕೆ ಕರೆದ್ರು ಆಯುರ್ವೇದ ವಿಷಯ ಹೇಳಲಿಕ್ಕೆ. ನಾನು ಇದು ಲಿಸ್ಬನಿಗೆ ಹೋಗ್ತೇನೆ ಪೋರ್ಚುಗಲ್ನಲ್ಲಿ, ಈಗ ಪ್ಯಾರಿಸಿಗೆ ಹೋಗ್ಲಿಕ್ಕೆ ಉಂಟು. ಇದೆಲ್ಲ ಎಲ್ಲ ಒಂದು ಅವೇಕರಿಂಗ್ ಬಂದಿದೆ ಜನರಿಗೆ. ಪ್ರಯತ್ನ ಮಾಡ್ತಾರೆ, ಚೇಂಜ್ ಆಗ್ತಾ ಉಂಟು, ತುಂಬ ಕಡೆ ಚೇಂಜ್ ಆಗ್ತಾ ಉಂಟು. ಈಗ ನೋಡಿ, ಯೋಗ ಮೆಡಿಟೇಷನಲ್ಲಿ ಎಲ್ಲ ದೇಶದಲ್ಲಿ ಶುರು ಮಾಡಿದ್ದಾರೆ. ಮೊನ್ನೆ WHO ಮೋದಿಯವರ ಪ್ರಪೋಸಲಿಗೆ 172 ದೇಶದವರು ವೋಟ್ ಹಾಕಿದ್ದಾರೆ. ಅಂಥ ಒಂದು ಪ್ರಪೋಸಲ್ ಇಷ್ಟೊತ್ತು ಹೋಗಲಿಲ್ಲ 172 ವೋಟ್ನಲ್ಲಿ. ಎಲ್ಲ ಕಡೆಯಲ್ಲಿ ಈಗ ಯೋಗ ಶುರುವಾಗಿದೆ. ಯೋಗ ಶುರುವಾದರೆ ಅರ್ಧ ಕಾಯಿಲೆ ಹೋಗ್ತದೆ ನಿಜವಾಗಿ ಯೋಗ ಮಾಡಿದರೆ. ನಾನು ಮೊನ್ನೆ ಲಿಸ್ಬನ್ನಲ್ಲಿದ್ದೆ. ಅಲ್ಲಿ ಎಂಥ ಮುದುಕಿಯರಲ್ಲ, ಒಂದು 94 ವರ್ಷದ ಮುದುಕಿ, ಅವಳು ಓಮ್ ಹೇಳುವಾಗ ಅವಳೊಟ್ಟಿಗೆ ನನಗೆ ಓಮ್ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಹೇಳ್ತಾಳೆ, ಅಷ್ಟು ಲಂಗ್ ಪವರ್ ಉಂಟು ಅವಳು. 94. ಹಾಂ, ಅವಳು ಓಮ್ ಮುಗಿಯೋದೇ ಇಲ್ಲ. ನಮ್ಮದೆಲ್ಲ ಮುಗಿದ್ರೆ ಅವಳದು ಮುಗಿಯಿಲ್ಲ.
ಪಾಶ್ಚಾತ್ಯರು ನಮ್ಮನ್ನು ಅನುಕರಣೆ ಮಾಡೋಕೆ ಶುರು ಮಾಡಿದ್ರೆ ನಾವು ಈಗಲೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದರೆ ಇಂಗ್ಲೀಷ್ ಮೆಡಿಸಿನ್ ಇಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಲ್ವ. ಅದು 250 ವರ್ಷದ ದಾಸ್ಯತನ. ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ಕೂಡ ನಮ್ಮ ಲೀಡರ್ಸು ಬ್ರಿಟಿಷರೇ ಆಗಿದ್ದರು. ನೋಡಲಿಕ್ಕೆ ಇಂಡಿಯನ್ಸ್ ಆದರೂ ಮನಸ್ಸಿನಲ್ಲಿ ಬ್ರಿಟಿಷರೇ. ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ನಮ್ಮ ದೇಶದ ಮೇಲೆ ನಮಗೆ ಪ್ರೀತಿ ಇಲ್ಲ, ಮತ್ತು ನಮ್ಮದರ ಮೇಲೆ ನಮಗೆ ತಾತ್ಸಾರ. ನಾವು ಅಂತ ಹೇಳ್ತಾರೆ, ಮತ್ತು ಏನಾದರೂ ಹೇಳಿದರೆ ಇವನು RSS ಅಂತ ಹೇಳ್ತಾರೆ. RSS ಅಂದರೆ ಎಂತ ಅಂತ ನನಗೆ ಗೊತ್ತಿಲ್ಲ, ಆದರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ಸ್ವಲ್ಪ ಇಂಗ್ಲೀಷ್ ವಿಷಯ ಮಾತಾಡಿದರೆ ನೀನು ಭಾಳ ಅಡ್ವಾನ್ಸ್ಡು ಅಂತ ಲೆಕ್ಕ. ನಮ್ಮದು ಹೇಳಿದರೆ ಎಂತ ಇವನಿಗೇನು ಗೊತ್ತಿಲ್ಲ ಹಳ್ಳಿಯವ ಅಂತ. ಹಾಗಾಗಿ ಈ ಮೆಂಟ್ಯಾಲಿಟಿ ಚೇಂಜ್ ಆಗಬೇಕು. ಆದರೆ ಎಲ್ಲದಕ್ಕೂ ಸರ್ಕಾರದ ಪ್ರೋತ್ಸಾಹ ಬೇಕು. ಪ್ರೋತ್ಸಾಹ ಇಲ್ಲದೆ ಯಾವುದೂ ಬೆಳೆಯುವುದಿಲ್ಲ. ಮುಂಚಿನ ಕಾಲದಲ್ಲಿ ರಾಜ ಮಹಾರಾಜರ ಪ್ರೋತ್ಸಾಹ, ಈಗಿನ ಮಹಾರಾಜರುಗಳ ಪ್ರೋತ್ಸಾಹ ಬೇಕು. ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ತುಂಬ ಆಸೆ ಉಂಟು, ಆದರೆ ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಎಂತ ಮಾಡ್ತೀರಾ ನೀವು? ಡಾಕ್ಟರ್, ಕೊನೆಯದಾಗಿ ಕ್ಯಾನ್ಸರ್ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಕ್ಯಾನ್ಸರ್ ಒಂದು ಕೊಲ್ಲುವ ಕಾಯಿಲೆ ಅಲ್ಲ. ಹೆದರದಿದ್ದರೆ ಕ್ಯಾನ್ಸರ್ನಲ್ಲಿ ಯಾರೂ ಸಾಯುವುದಿಲ್ಲ. ಸಾಯುವುದು ಎಲ್ಲ ಯಾವಾಗಲೂ ಸಾಯ್ಬೋದು, ಅದಕ್ಕೂ ಕ್ಯಾನ್ಸರಿಗೂ ಸಂಬಂಧ ಇಲ್ಲ. ಕ್ಯಾನ್ಸರ್ನಲ್ಲಿ ಒಳ್ಳೆಯ ಆಹಾರ ತೆಕ್ಕೊಳ್ಳಿ, ಸ್ವಲ್ಪ ನಿಮ್ಮ ಔಷಧಿಗಳು ಬೇಕೋ ಬೇಡೋ ಅಂತ ನೋಡಿಕೊಳ್ಳಿ. ನಮ್ಮ ಆಲ್ಟರ್ನೇಟಿವ್ ಔಷಧಿಗಳು ಕೂಡ ಇವೆ, ಅವುಗಳ ವಿಷಯಗಳು ತಿಳ್ಕೊಳ್ಳಿ. ಎಲ್ಲ ತಿಳ್ಕೊಂಡ ನಂತರ ವೈದ್ಯರನ್ನು ನಿಮ್ಮ ಮಿತ್ರರನ್ನಾಗಿಸಿ ನೀವು ಅವರು ಪಾರ್ಟ್ನರ್ ಆಗಿ ನಿಮ್ಮ ಟ್ರೀಟ್ಮೆಂಟ್ ಮಾಡಿ. ಈಗ ಕಾಲ ಬದಲಾಗಿದೆ. ಪೆಟರ್ನಲಿಸಮ್ ಇನ್ ಮೆಡಿಸಿನ್ ಇಸ್ ಗಾನ್. ಡಾಕ್ಟ್ರ್ ಹೇಳಿದ್ದನ್ನೇ ನಾವು ಕೇಳಬೇಕು ಅಂತಿಲ್ಲ, ನಾವು ಅವರಿಗೆ ಐಡಿಯಾ ಕೊಡ್ಬೋದು. ಆದರೆ ನಮ್ಮ ಡಾಕ್ಟ್ರು ಒಳ್ಳೆಯವರಾದರೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಡಾಕ್ಟ್ರ್ ಇರಲಿ. ಡಾಕ್ಟ್ರ್ ಇಲ್ಲದೆ ನೀವು ನಿಮ್ಮಷ್ಟಕ್ಕೆ ಮದ್ದು ಮಾಡಲಿಕ್ಕೆ ಹೋಗಬೇಡಿ, ನಿಮಗೆ ನೀವು ಮದ್ದು ಮಾಡಿಕೊಳ್ಬೇಡಿ. ಆದರೆ ಡಾಕ್ಟ್ರು ಕೊಟ್ಟ ಔಷಧಿಯನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ. ಈಗ ಎಲ್ಲ ತಿಳ್ಕೊಳ್ಳಿಕ್ಕೆ ಕಷ್ಟ ಇಲ್ಲ, ಇಂಟರ್ನೆಟ್ನಲ್ಲಿ ಹೋದರೆ ಎಲ್ಲ ವಿಷಯ ಉಂಟು. ಅಲ್ಲಿ ಸಾಕಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಇದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ. ವೀಕ್ಷಕರೇ, ಮುಂದಿನ ವಾರ ಮತ್ತೊಂದು ವಿಶೇಷತೆಯೊಂದಿಗೆ ಡಾಕ್ಟರ್ BM ಹೆಗ್ಡೆ ಅವರನ್ನು ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.